ಅತ್ಯುದ್ವಿಗ್ನವಿರೋಧಸುಖಭಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವಶಕ್ತಿಭೋಗಬಲಸಂಸಾರಾರ್ಥ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಶಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸರ್ವೋಪಾಸ್ಮಹೇ. ಹೌದಾಯ್ತಾ? ಗುಣಾಶ್ರಿತಾಹ ಅದಾಗ್ತಿದೆ. ಯಸ್ಮಿನ್ ವಿರುದ್ಧಗತೆಯೋಪಿ ಅನಿಶಂ ಪತಂತಿ. ದೇವರಲ್ಲಿ ಏನಾಗಿದೆ, ಈಗ ಏನು ಹೇಳಿದ್ರೆ, ಈಗ ಹೃದಯ ಗುಹೆಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ರು. ಆಯ್ತು, ಭಾರಿ ಸಣ್ಣ ಜಾಗದಲ್ಲಿ ಇದ್ದಾನೆ ಪರಮಾತ್ಮ ಅಂದ್ರೆ ಅಡುಗೆ ಅಣು ಆಯ್ತು, ಸರಿನೇ. ವ್ಯಾಪ್ತಿ ಹೋಯ್ತಲ್ಲ ಅಂತ ಪ್ರಶ್ನೆ ಮಾಡಿದ್ರು, ಹೋಗಲಿಲ್ಲ. ಪರಮಾತ್ಮ ಎಷ್ಟು ಅಣುರೂಪದಲ್ಲಿದ್ರು ಕೂಡ ಏನಾಗಿದ್ದಾನೆ, ಅಷ್ಟೇ ಪೂರ್ಣನಾಗಿದ್ದಾನೆ. ಇದು ಹೇಗೆ ಸಾಧ್ಯ? ಅದೇ ದೇವರ ಸಾಮರ್ಥ್ಯ. ಗುಣಾಶ್ರಿತಾ ಸುವಿರುದ್ಧಾಶ್ಚರ್ಯ ಅಂತ ಹೇಳ್ಬೇಕಾದ್ರೆ ಪರಮಾತ್ಮ ಸಂಪೂರ್ಣ ಗುಣತ್ವ, ಸ್ವಲ್ಪ ಪರಿಮಾಣತ್ವ, ಮಹತ್ ಪರಿಮಾಣತ್ವಂಚ ಯುಜ್ಯತೆ, ಅಚಿಂಚ ಶಕ್ತಿತ್ವ. ದೇವರ ಶಕ್ತಿ ಅಚಿಂಚಾದ್ಭುತ ಶಕ್ತಿ ಇರೋದ್ರಿಂದ ಹಾಗಿದ್ದಾನೆ ದೇವರು. ಯಸ್ಮಿನ್ ವಿರುದ್ಧಗತಯೋಪಿ ಅನಿಶಂ ಪತಂತಿ. ಭಾಗವತದ ವಾಕ್ಯ. ವಿದ್ಯಾದಯೋ ವಿವಿಧ ಶಕ್ತಯ ಅನುಪೂರ್ವ್ಯ ಇತಿ ವಚನಾತ್. ಪರಮಾತ್ಮನಲ್ಲಿ ಅನಿಶಂ, ಅನಿಶ ಎಂದೋ ಒಂದ್ಸರ್ತಿ ಅಚಿಂತ ಶಕ್ತಿ ಅಲ್ಲ, ಎವರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಪರಮಾತ್ಮದಲ್ಲಿ ಏನಿದೆ. ಈಗ ಎಲ್ಲ ಕಡೆ ಹಾಗೆ ಇರಲೇಬೇಕಲ್ಲ. ಅಚಿಂತ ಶಕ್ತಿ ಯಾವಾಗಲೂ ದೇವರಲ್ಲಿದೆ, ಒಮ್ಮೊಮ್ಮೆ ಅಲ್ಲ. ಒಮ್ಮೊಮ್ಮೆ ಭಾರಿ ಬ್ರೈಟು, ಒಮ್ಮೊಮ್ಮೆ ಕಡಿಮೆ ಅಲ್ಲ, ಯಾವಾಗಲೂ ಒಂದೇ ರೀತಿ ಇರ್ತಾನೆ ದೇವರು. ನಮ್ಗೆ ನೋಡೋರಿಗೆ ಆ ಶಕ್ತಿ ಇರೋದಿಲ್ಲ, ಅಷ್ಟೇ ಹೊರತು ಇರೋದು. ಅನುಪೂರ್ವೇತಿ ಶ್ರುತಿ ಪ್ರಮಾಣಾದಿತ್ಯರ್ಥ. ಅನುಪೂರ್ವಿ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಈ ವಿಷಯ ಬರೋದಿಲ್ಲ, ಇಲ್ಲಿ ಬರದೆ ಇದನ್ನ ಸೇರಿಸುವ ಮತ್ತೆ ಭಾಗವತ ತಾತ್ಪರ್ಯ. ಎಲ್ಲಾ ಗ್ರಂಥಗಳು ಎಲ್ಲಾ ಗ್ರಂಥದ ಅರ್ಥ ಇರ್ತದೆ, ಅದಲ್ಲಿ ಸೇರಿಸ್ಕೊಂಡಷ್ಟು ದೊಡ್ಡದಾಗ್ತಾ ಬರ್ತದೆ. ಅನುಪೂರ್ವಿ ಶ್ರುತಿರ್ವೇದ. ಕೊಟೇಶನ್ ಈಗ. ಅನುಪೂರ್ವಿ ಅಂದ್ರೆ ಏನು? ಶ್ರುತಿ ಅಂತ ಅರ್ಥ. ಅನುಪೂರ್ವಿ ಶ್ರುತಿರ್ವೇದ ಅಮ್ನಾಯ ಸ್ಥೇತಿ ಕಥ್ಯತೆ ಇತ್ಯಭಿಧಾನ. ಶ್ರುತಿ, ಅನುಪೂರ್ವಿ, ವೇದ, ಆಮ್ನಾಯ ಎಲ್ಲ ಪರ್ಯಾಯ ಪದ. ಅದಕ್ಕೆ ಅರ್ಥ ಏನು? ವೇದ ಅಂತ ಹೇಳ್ತಾರೆ. ಆಮ್ನಾಯ ಅಂತ ಯಾತಕ್ಕೆ ಕರೀತಾರೆ? ಎಲ್ಲ ಅಲ್ಲಿ ಹೇಳಿದಾಗ ಉದಾಹರಣೆಯಲ್ಲಿ ಆಮ್ನಾಯ ಅಂತ ಯಾತಕ್ಕೆ ಕರೀತಾರೆ? ಆಮ್ನಾಯೋ ಅನನ್ಯಥಾ ಪಾಠ. ಪಾಠ ವ್ಯತ್ಯಾಸ ಇಲ್ಲ. ಎಲ್ಲಿ ಯಾರೇ ಹೇಳಿದ್ರು ಕೂಡ ಆ ವೇದ ಹಾಗೆ ಹೇಳಬೇಕು, ಬೇರೆ ಕಡೆ ಇಲ್ವೇ ಇಲ್ಲ. ಅನನ್ಯಥಾ ಪಾಠ ಹೇಳಿದ್ರೆ ಆ ವೇದ ಅಲ್ಲ, ಅವ್ನು ಹೇಳಕ್ ಬರೋದಿಲ್ಲ ಅಂತ ಅರ್ಥ ವೇದ. ಅದು ನೇಮ. ಅದಕ್ಕೆ ಅನುಪೂರ್ವಿ ಚೇಂಜ್ ಆಗಬಾರದು. ಆಮೇಲೆ ವೇದ, ಆಮ್ನಾಯ, ಶ್ರುತಿ. ಶ್ರುತಿ ಅಂದ್ರೆ ಕೇಳಿ ಕೇಳಿ ಬರಬೇಕು, ಪುಸ್ತಕ ನೋಡಿ ಓದಿದ್ರೆ ವೇದ ಅಲ್ಲ, ಅದು ವೇದ ಅಲ್ಲ. ಕೇಳಿ ಕೇಳಿ ಬರಬೇಕು, ಮತ್ತೆ ಅವನಿಗೆ ಬಾಯಿಂದ ಹೇಳಿ ಹೇಳಿ ಹೋಗ್ಬೇಕು, ಅವರು ರೇಟಿನಲ್ಲಿ ಇರಬಾರ್ದು. ಕಥ್ಯತೆ ವಿಧಾನ. ಅನ್ಯಥಾ ಅನಿಶಮಿತ್ಯುಕ್ತಿ ವಿರೋಧ. ಇದರ ಅನಿಶಮನ ಪದಕ್ಕಿರೋದಿಲ್ಲ. ಅನಿಶಮ್ಮನ ಪದ ಯಾವಾಗಲೂ ಉಪಯೋಗಿಸಿದರೆ, ಅನಿಶಮ್ ಎಂಬುದು ವೇದ, ಯಾವಾಗ ಹಿಂದೆ ಮುಂದೆ ಈಗಲಿರೋ ವೇದ. ಆದ್ದರಿಂದ ವೇದಗಳಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂಥ ವಿಚಾರ ಇದು. ದೇವರಲ್ಲಿ ಅಚಿಂತ್ಯದ್ಭುತ ಶಕ್ತಿ ಯಾವಾಗಲೂ ಇದೆ. ದೇಶ ವ್ಯಕ್ತ ಮಾಡೋದು ಬೇಕಾದ ಮಾಡ್ತಾರೆ ಅಷ್ಟೇ. ಅಗ್ನಿಯಿಂದ ಸುಡೋ ಶಕ್ತಿ ಇರಲೇಬೇಕು. ಅಗ್ನಿಗೆ ಸುಡೋ ಶಕ್ತಿ ಒಮ್ಮೊಮ್ಮೆ ಸುಡುತ್ತೆ ಅಂದ್ರೆ ಅಗ್ನಿ ಆಗತ್ತಾ? ಅಲ್ಲ, ಯಾವಾಗಲೂ ಸುಟ್ಟರೆ ಸ್ವರೂಪ ಗುಣ ಹೇಗಿರ್ಬೇಕು? ಯಾವಾಗಲೂ ಔಪಾಧಿಕ ಕೂಡ ಯಾವಾಗ ಇರ್ಬೇಕಾಗಿಲ್ಲ, ಉಪಾಧಿಯಿಂದ ಬಂದ್ರೆ ಸಾಕು. ಅನುಪೂರ್ವೇತಿ ಶ್ರುತಿ ಪ್ರಮಾಣಾದಿತ್ಯರ್ಥ. ಅನುಪೂರ್ವಿ ಶ್ರುತಿರ್ವೇದ ಆದ್ಮೇಲೆ ಅನ್ಯಥಾ ಅನಿಶಮಿತ್ಯುಕ್ತಿ ವಿರೋಧ. ಅನಿಶಮ್ ಅಂತ ಎಲ್ಲಿ ಬಂದೆ ನೆನಪು ಮಾಡ್ಕೊಳ್ಳಿ, ಎಲ್ಲಿ ಬಂದೆ? ಅನಿಶಮ್ಯತ ಅಲ್ಲೊಂದು ಕಡೆ. ಮತ್ತೆ ಶಂಕರ ಕಥಾಪದ್ಮ ಧರಾಶ್ಚಿಂತ ಹರೇ ಭುಜ. ಕೇವಲೋದ್ಯೋಗ ಅನಿಶಂ. ಗುಣಾಹ ಶ್ರುತಾಹ. ಮುಂದೆ ಏಷ ಮೇ ಆತ್ಮ ಅಂತರ್ಹೃದಯೇ ಅಣೀಯಾನ್ ವ್ರೀಹೇರ್ವಾ. ಏಷ ಮೇ ಆತ್ಮ ಅಂತರ್ಹೃದಯೇ ಧ್ಯಾಯಾನ್ ಪೃಥಿವ್ಯಾ ಇತಿ ಹೃದಯಸ್ಯ ಏವ ಅಣುತ್ವ ಮಹತ್ವೋಕ್ತೇಶ್ಚ ಹೃದಯಸ್ಥಶ್ಚೈವ. ಇದೆಲ್ಲ ವಿಷ್ಣು ಸಹಸ್ರ ಅಣುರ್ಬೃಹತ್. ಅಷ್ಟಕ್ಕೆ ಇಷ್ಟು ವ್ಯಾಖ್ಯಾನ ಆಚಾರ್ಯ ಭಾಷ್ಯ ಇದಿಷ್ಟು ವಿಷ್ಣು ಸಹಸ್ರನಾಮದ ಭಾಷ್ಯ. ಯಾಕಂದ್ರೆ ಅಣುಬೃಹತ್ ಅರ್ಥ ಮಾಡ್ಕೊಂಡವ್ರಾಗಲಿಲ್ಲ. ಏನು ಮಾಡ್ಬೇಕಂದ್ರೆ ಉಪಪಾದನೆ ಮಾಡಬೇಕು. ಉಪಾದನೆ ಮಾಡೋದಂದ್ರೆ ಸಬ್ಸ್ಟ್ಯಾನ್ಶಿಯೇಟ್ ಮಾಡೋದು. ಇದೆಲ್ಲ ಮಾಡಿ ತೋರಿಸ್ತಾ ಇದ್ದಾರೆ. ಏಷಃ ಮೇ ಆತ್ಮ ಅಂತರ್ಹೃದಯೇ ಅಣೀಯಾನ್ ವ್ರೀಹೇರ್ವಾ. ಏಷ ವ್ರೀಹೆ ಅಂದ್ರೇನು? ಯಾವುದೇ ಚಿಕ್ಕ ಧಾನ್ಯಕ್ಕಿಂತ ಸೂಕ್ಷ್ಮ. ಗೊತ್ತಿರೋದನ್ನ ಹೇಳ್ಬೇಕು ಅವರಿಗೆ, ಅಂದ್ರೆ ಹೇಳಿ. ಅದು ಇನ್ನೂ ದೊಡ್ಡದು, ಇನ್ನೂ ಸೂಕ್ಷ್ಮ ಅಂತ ಹೇಳ್ತಾ ಹೋಗ್ತೀವಿ. ಇವತ್ತು ವೈರಸ್ ಎಂಬ ಅರ್ಥ ಆಗುತ್ತೆ. ಬ್ಯಾಕ್ಟೀರಿಯಾ ಸೂಕ್ಷ್ಮ, ಕಣ್ಣಿಗೆ ಇನ್ವಿಜಿಬಲ್, ಅದು ಬರೀ ಕಣ್ಣಿಗೆ. ವೈರಸ್ ಇನ್ನೂ ಇನ್ವಿಜಿಬಲ್. ಅವಾಗ ನಮಗೆ ಹೊಸ ಇದು ಗೊತ್ತಾಗುತ್ತೆ. ಯಾವಾಗಲೂ ಅವ್ರು ಕೇಳೋರು ಏನಿರ್ತಾರೆ, ಆ ಕಾಲದಲ್ಲಿ ಏನು ಬೆಸ್ಟ್ ಹೇಳಕ್ ಸಾಧ್ಯ ಅದನ್ನ ಹೇಳುತ್ತೆ. ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳಕ್ ಬರೋದು, ಆಯಾ ಕಾಲಕ್ಕೆ ತಕ್ಕಂತೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೇಳ್ತಾರೆ.
ಅಣಿಯಾನ್ ಎಷ್ಟು ದೊಡ್ಡವನು ಗೊತ್ತಾ? ಅಂತರ್ಹೃದಯ ಜಾಯಾನ್ ಪೃಥಿವ್ಯಾಹ, ಈ ಪೃಥ್ವಿಗಿಂತ ಮೇಲೆ ಇದ್ದಾನೆ. ಎರಡು ವಿರುದ್ಧ ಅದು. ಅಣುವಾದ್ರೆ ಬೃಹತ್ ಅಲ್ಲ, ಬೃಹತ್ ಆದ್ರೆ ಅಣು ಅಲ್ಲ. ಅಣು ಬೃಹತ್, ಕೃಷ ಸ್ಥೂಲ. ಅಣುವಾದ್ರೆ ಬೃಹತ್ ಅಲ್ಲ, ಅಣು ಅಲ್ಲ. ಕೃಷಿ ಆದ್ರೆ ಸ್ಥೂಲ ಅಲ್ಲ, ಸ್ಥೂಲ ಆದ್ರೆ ಕೃಷಿ ಅಲ್ಲ. ವಿರುದ್ಧ ಗತಿಗಳೆಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ನಾಲ್ಕು ಅಲ್ಲಿರೋ ನಾಮಗಳ ಲಿಸ್ಟ್ ಅಲ್ಲ, ಎಂತ ಲಿಸ್ಟ್ ಅದು. ಉಳಿದವ್ರ ಕಡೆ ಇನ್ಕಂಪ್ಯಾಟಿಬಲ್, ದೇವ್ರ ಕಡೆ ಮಾತ್ರ ಸಾಧ್ಯ, ಉಳಿದವರಲ್ಲಿ ಇರೋದಿಲ್ಲ. ಅಣುತ್ವ ಮಹತ್ವೋಕ್ತೇಶ್ಚ ಗುಣಾಶ್ರಿತಾಃ ಸುವಿರುದ್ಧಾಶ್ಚ ದೇವೇ ಸಂಧ್ಯಶ್ರುತಾ ಅಪಿ ನೈವಾತ್ರ ಶಂಕಾ. ಕಿಂಚ ಅಕಿಂಚಾಶ್ಚ ತಥೈವ ದೋಷಾಃ ಶ್ರುತಾಶ್ಚ ನಾಗ್ನೇರ್ಹಿ ತಥಾ ಪ್ರತೀತಾಃ ಇತಿ ಶ್ರುತಿಃ. ಗುಣಾಃ ಶ್ರುತಾಃ ಸುವಿರುದ್ಧಾಶ್ಚ ದೇವೇ. ಈಗ ವಾಯುದೇವರಿಗೂ ವ್ಯತ್ಯಾಸ ಬಂತು. ಏ ಗುಣ ನಾಮ ಜಗತ್ ಪ್ರಸಿದ್ಧ, ಜಗತ್ ಪ್ರಸಿದ್ಧ ಗುಣಗಳೆಲ್ಲ ವಾಯುದೇವರಲ್ಲಿ. ಅವು ಕೂಡ ಉಳಿದವರಿಲ್ಲ, ಕಡಿಮೆ ಆಯ್ತು. ಇವ್ರದ್ದು ಹಾಗಲ್ಲ, ಶ್ರುತ ಅಶ್ರುತ ಎಲ್ಲವೂ ಕೂಡ, ದೃಷ್ಟ ಅದೃಷ್ಟ ಏನ್ ಹೇಳಿದ್ರು ದೇವರು ಗುಣ ಅಂದ್ರೆ ಇದೆ. ಆಯ್ತಾ? ಗುಣ ಶ್ರುತ ವಿರುದ್ಧ ಸುವಿರುದ್ಧ, ಟೋಟಲಿ ಇನ್ಕಂಪ್ಯಾಟಿಬಲ್. ಎಲ್ಲ ಸಾಧ್ಯನೇ ಇಲ್ಲ. ಬಿಡಿ ಇದ್ದಲ್ಲಿ ಕಪ್ಪಿಲ್ಲ, ಕಪ್ಪಿದ್ದರೆ ಬಿಡಿ ಅಲ್ಲ. ಪರವಾಗಿ ಎಲ್ಲ ರೂಪಗಳು ಎಲ್ಲ ವರ್ಣಗಳು ಇದೆ, ಯೋಚನೆ ಇಲ್ಲ. ಅದು ದೇವ್ರ ಮಹಿಮೆ. ಸುವಿರುದ್ಧಾಶ್ಚ ದೇವೇ ಸಂತಿ ಅಶ್ರುತ ಅಪಿ. ಒಂದು ಸುವಿರುದ್ಧ, ಶ್ರುತ ಅಶ್ರುತ. ನಾವು ಕೇಳಿರ್ತಕ್ಕಂಥ ಪದಗಳಿದೆ, ಅದು ಹೊಂದಾಣೆ ಆಗೋದಿಲ್ಲ, ಅಂಥವು ದೇವರಲ್ಲಿ. ಕೇಳದೇ ಇರೋ ಇವೆ, ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ. ಅಂಥ ವಿರುದ್ಧಗಳು ದೇವರಲ್ಲಿ ಇವೆ. ಮಾತ್ರ ಸಂಖ್ಯೆ ಪಡ್ಲಕ್ಕೆ ಹೋಗಬೇಡಿ. ಕಿಂಚ ಅಕಿಂಚಾಶ್ಚ ತಥೈವ ದೋಷಾಃ ಶ್ರುತಾಶ್ಚ ನಾಗ್ನೇರ್ಹಿ ತಥಾ ಪ್ರತೀತಾಃ. ಕಿಂಚ ಅಚಿಂಚಾಶ್ಚ ತಥೈವ ದೋಷಾಃ. ಅದೇ ರೀತಿಯೇ ನಮ್ಮ ಚಿಂತನೆಗೆ ಎದರ್ತಕ್ಕಂಥ ಎಟದಿರತಕ್ಕಂಥ ಯಾವ ದೋಷಗಳು ಪರಮಾತ್ಮನಲ್ಲಿ ಇಲ್ಲ. ಬೇರೆ ಕಡೆ ಕಂಡ ದೋಷಗಳೂ ಇಲ್ಲ, ಬೇರೆಯವ್ರಿಗೆ ಕಾಡ್ತಕ್ಕಂಥ ಕೇಳಿಯ ದೋಷಗಳೂ ಇಲ್ಲ. ನಾಗ್ನೇಹಿ ತಥಾ ಪ್ರತೀತಾಃ. ಅಜ್ಞಾನ ಏನು ತಿಳ್ಕೊಂಡಿರ್ತಾರೆ, ಇರ್ಬೋದು ಅಂತ ತಿಳ್ಕೊಂಡಿರ್ತಾರಲ್ಲ, ಹಾಗಿಲ್ಲ. ಯಾವ ದೋಷಗಳು ದೇವರಲ್ಲಿಲ್ಲ. ನಮಗೆ ಗೊತ್ತಿರೋ ದೋಷಗಳಲ್ಲ, ಗೊತ್ತಿಲ್ಲದಿರೋ ದೋಷಗಳು ದೇವರಲ್ಲಿಲ್ಲ. ಗುಣಗಳು ನಮಗೆ ಗೊತ್ತಿರೋವಲ್ಲ, ಗೊತ್ತಿಲ್ಲದೆ ಇರೋದು ಗುಣ ದೇವರಲ್ಲಿ. ವಿರುದ್ಧವೂ ಇವೆ. ಇದೆಲ್ಲ ಶ್ರುತಿ ಹೇಳ್ತಾ ಇದೆ ಮಾತನ್ನ. ಇತಿಚ ಶ್ರುತಿ ಸೂತ್ರ ಇದೆ. ಅವು ಸರ್ವಧರ್ಮೋಪಪತ್ತೇಶ್ಚ. ಅವು 2ನೇ ಅಧ್ಯಾಯದ ಮೊದಲನೇ ಪಾದದ ಕೊನೆಯ ಸೂತ್ರ. ಗೊತ್ತಾಯ್ತು? ಸರ್ವಧರ್ಮೋಪಪತ್ತಿ. ಇವರಿಗೆ ಯಾವುದು ಕೇಳಿದ ಧರ್ಮ ಒಳ್ಳೇದಿದೆಯಾ? ಧರ್ಮ ಅಂದ್ರೆ ಪ್ರಾಪರ್ಟಿ ಅಂತ. ಈ ಧರ್ಮ ಧರ್ಮ ಅಲ್ಲ, ಪ್ರತಿಯೊಂದು ದೇವರಲ್ಲಿದೆ. ಗುಣಾಃ ಶ್ರುತಾಃ ಸುವಿರುದ್ಧಾಶ್ಚ ದೇವೇ ಸಂತ್ಯ. ಇದು ಅಲ್ಲೇ ಕೊಟ್ಟು ಮಾಡಿದ್ದಾರೆ ಶ್ಲೋಕನ, ಇಲ್ಲೂ ಬರ್ತಿದ್ದ. ಅಲ್ಲಿ ಪ್ರಸಂಗ ಬಂತು, ಇಲ್ಲೂ ಪ್ರಸಂಗ ಬಂತು. ನೈವಾತ್ರ ಶಂಕ. ಕಿಂಚ ಅಕಿಂಚಾಶ್ಚ ತಥೈ ಅಂತ ತೋರ್ಸಕ್ಕೇನೆ ಕೃಷ್ಣ ಎಲ್ಲಿದ್ದಾನೆ? ಎಲ್ಲೋ ಇದ್ದಾನೆ ಲೋಕದೃಷ್ಟಿಯೊಳಗೆ. ಇಲ್ಲಿ ದ್ರೌಪದಿ ಕರೀತಾ ಇರೋದು, ಗೊತ್ತಾಯ್ತಾ? ಆ ಕೃಷ್ಣ ದ್ವಾರಕಾವಾಸಿದಂತ ಕೇಳಿ ಒಂದು ಆಯ್ತು, ಒತ್ತ ಬರಕ್ಕೆ ಶುರುವಾಯ್ತಾಗಲಿ. ದೇವ್ರಿಗೆ ಏನಿದೆ ಅಂತ ಆಯ್ತು. ಈಗ ನಮ್ಗೆ ಒಂದು ಗೊತ್ತಾಗಿದೆ, ಕೇಳಿಸೋದು ಗೊತ್ತಾಗಿದೆ, ಬೇಗ ಬರೋದು ಸಾಧ್ಯ ಇಲ್ಲ. ಇವತ್ತು ಮಾತು ಕೇಳಿಸೋದು ಸುಲಭ, ಯಾರು ಬರೋಕ್ಕೆ ಸಾಧ್ಯ ಇದೆಯಾ? ಆ ಸ್ಪೀಡ್ ಅವನೇನಾಗ್ತಾನೆ, ಮತ್ತೆ ಕ್ರಶ್ ಆಗೋಗ್ಬಿಡ್ತಾನೆ, ಬರ್ಲಕ್ಕಾಗದೆ. ಆದರೆ ಬಿಂದು ಅದು ಗೊತ್ತಿದ್ದಿಲ್ಲ, ಅದು ಗೊತ್ತಾಗಿದೆ, ಸೈನ್ಸಿಗೆ ಗೊತ್ತಾಗಿದೆ. ನಮ್ಗೆ ಮೊದಲಿಂದ ಗೊತ್ತಿದೆ, ಸೈನ್ಸ್ಗೆ ಗೊತ್ತಾಗಿದೆ. ಬಟ್ ಇದು ಸಾಧ್ಯ. ದೇವರು ಬಂದೇ ಬಿಟ್ಟ. ಇವತ್ತು ವಸ್ತ್ರ ಕೊಡ್ತಾನೆ ಇರ್ತಾನೆ, ಬಂದಾಯ್ತು, ನೋಡ್ತಾನೆ ಇರ್ತಾನೆ. ಎಲ್ಲರೂ ಕಣ್ಣಾರೆ ಕಂಡ ಸತ್ಯ. ಇದನ್ನು ಕಂಡು ದುಶ್ಯಾಸನ ಏನ್ ತಿಳ್ಕೊಂಡ್ಬಿಟ್ರು? ಏನೋ ಮ್ಯಾಜಿಕ್ ಆಗ್ತಾ ಇದೆ ಅಂತ ತಿಳ್ಕೊಂಡ್ರೆ ಹೊರತು ದೇವ್ರನ್ನ ಒಪ್ಪಲಿಲ್ಲ. ಇದೆಲ್ಲ ಒಪ್ಪೋರು ಕೂಡ ಇದೆಲ್ಲ ಎಲ್ಲ ದೇವ್ರದಲ್ಲ, ಇದು ನ್ಯಾಚುರಲ್ ಅಂದು ಬಿಡ್ತಾರ. ಮತ್ತೆ ಉಳಿದವ್ರಿಗೆ ಹಾಕಿಲ್ಲ. ನ್ಯಾಚುರಲ್ ಆದ್ರೆ ಏನಾಗ್ಬೇಕಲ್ಲ, ಉಳಿದವ್ರಿಗೆ ಬರಬೇಕಲ್ಲ, ಬರೋದಿಲ್ಲ. ಸುವಿರುದ್ಧ ಶ್ರುತಾಶ್ಚ ಗುಣಾಃ ಸಂತೇವ ಸರ್ವಶಃ. ಇದು ಶ್ರುತಿ. ಆಮೇಲೆ ಸ್ಮೃತಿ, ಗಾರುಡೆ ಪುರಾಣದಲ್ಲೂ ಇದೆ, ಇದರಲ್ಲೂ ಬಂದಿದೆ, ತೋರಿಸ್ಬೇಕಾಗಿ. ಸುವಿರುದ್ಧಾಶ್ಚ ಅಶ್ರುತಾಶ್ಚ ಗುಣಾಃ ಸಂತೇವ ಸರ್ವಶಃ. ಅತ್ಯಂತ ಸುವಿರುದ್ಧವಾದಗಳು, ಅಶ್ರುತವಾದ ಗುಣಗಳು ಸಹ ದೇವರಲ್ಲಿ ಸರ್ವಶಃ ಇವೆ, ಟೋಟಲಿ ಇವೆ. ಯೋಚನೆ ಮಾಡೋ ಕಾರಣ ಇಲ್ಲ. ದೋಷಾಃ ಕೇಪಿ ನ ಸಂತೇವ. ದೋಷಗಳು ಒಂದು ಕೂಡ ಇಲ್ಲ, ಗೊತ್ತಾಯ್ತಾ? ಅಪಿ ಶ್ರುತಾಪಿತು ಸರ್ವಶಃ. ಬೇರೆ ಕಡೆ ಕಾಣೋ ದೋಷಗಳು, ಕೇಳಿರೋ ದೋಷಗಳು ದೇವರಲ್ಲಿ ಇಲ್ವೇ ಇಲ್ಲ. ಇತಿ ಗಾರುಡೆ, ಗರುಡ ಪುರಾಣ ಹೇಳಿದೆ. ಕಿಮು ತದತ್ರ ವಿದ್ಯತೆ ಇತಿ ಪೃಷ್ಟತ್ವಾತ್ ಹೃದ್ಗತ ಆಕಾಶೋ ಹೃದಯ ಶಬ್ದೇನೋಚ್ಯತೆ ಹೃದಯದ. ಪರಮಾತ್ಮ ಇಲ್ಲಿ ಆಕಾಶ ಇದೆ ಅಂತ ಹೇಳಿದ್ರೆ ದೇವರಿಗೆ ಆಕಾಶಕ್ಕೆ, ಹೃದಯಗತ ಆಕಾಶದಲ್ಲಿ ಪರಮಾತ್ಮ ಇದ್ದಾನೆ. ಆಕಾಶ ಶಬ್ದಕ್ಕೆ ನಾರಾಯಣ ಅಂತ ಆ ಸಮಂತಾತ್ಕಾಶತೆ ಹೇಳಿದ್ರೆ ನಿನ್ನೆ ಹೇಳಿದಾರ. ಅನ್ಯಥಾ ಕಥಂ ಭೂತಾಕಾಶಸ್ಯ ದಹರಸ್ಯ ಬ್ರಹ್ಮಕ್ಕೆ ಆಕಾಶೋ ವಿದ್ಯತೆ ಇದ್ದರ್ಥ ಅಂತ ಅರ್ಥ ಮಾಡಕ್ಕೆ. ಮೊದಲು ಹೃದಯ, ಅಲ್ಲಿ ಆಕಾಶ, ಅಲ್ಲಿ ದೇವರು, ಅಲ್ಲಿ ವಾತನ ರೂಪ, ಎಲ್ಲ ಚಿಂತನೆ ಮಾಡ್ತಾ ಹೋಗ್ಬೇಕು. ಅನ್ಯಥಾ ಕಥಂ ಭೂತಾಕಾಶಸ್ಯ ದಹರಸ್ಯ ಬ್ರಹ್ಮಕ್ಕೆ ಆಕಾಶೋ ವಿದ್ಯತೆ ಇತ್ಯರ್ಥ. ದಹರಾಕಾಶ ಅಂದ್ರೆ ಸೂಕ್ಷ್ಮಾಕಾಶ,
ಇದು ಭೂತಾಕಾಶ. ಇದು ಭೂತಾಕಾಶದ ಸೂಕ್ಷ್ಮದಲ್ಲಿ ಪರಮಾತ್ಮ ಇದ್ದಾನೆ. ಅದು ಅಪ್ರಾಕೃತ ಪರಮಾತ್ಮನ ಸೂಕ್ಷ್ಮತ್ವ ಪ್ರಾಕೃತ ಸೂಕ್ಷ್ಮತ್ವ ಅಲ್ಲ. ಒಂದು ಉದಾಹರಣೆ, ನಾವು ಹೆಚ್ಚುತ್ತಾ ಹೋಗ್ತಾನೆ ತರಕಾರಿ ಭಾರಿ ಹೆಚ್ಚುತ್ತೆ, ಹೆಚ್ಚಕ್ಕೆ ಆಗೋದೇ ಇಲ್ಲ, ಬಟ್ ವಿಜಿಬಲ್ ಅದು. ವಿಜಿಬಲ್ ನಮ್ಮ ಕೈಯಲ್ಲಿ ಆಗಲ್ಲ ಅಷ್ಟೇ. ಅರ್ಥ ಆಯ್ತಾ? ಈಗ ಒಂದು ಹಿಟ್ಟಿನ ಕಾಣಿಸ್ತಾ ಇದೆ, ಜಾಕೆಲ್ ಕಟ್ ಮಾಡಕ್ ಬರಲ್ಲ ಅದು. ಇದು ವಿಜಿಬಲ್ ಆಗಿ ಕಟ್ಟಕ್ ಬರಪ್ಪ, ಅದೇನು ಇನ್ವಿಜಿಬಲ್ ಆಗಿ ಕಟ್ಟೋಕ್ ಅಂದ್ರೆ ಇನ್ವಿಜಿಬಲ್ ನಮ್ಮದೇ ಏನದು ಪ್ರಾಕೃತ ಕಟ್ ಮಾಡಕ್ ಆಗದೆ. ಅದರಲ್ಲೂ ಕೂಡ ಯಾವ್ದಾದ್ರು ಕಟ್ ಮಾಡಿ ಅದರಿಂದಲೂ ಸಾಧ್ಯ ಇಲ್ಲ. ಅಂದ್ರೆ ಎಷ್ಟು ಮಿಕ್ಸರಲ್ಲಿ ಕಟ್ ಆಗದಿರೋದೇ ಗೊತ್ತಾರೆ, ಹಿಟ್ಟಾಕಿ ಹೇಗೆ ಮಾಡಕ್ ಮಿಕ್ಸರ್ ಎಲ್ಲ ಹಾಗೆ ತೋರಿಸುತ್ತೆ ಅಷ್ಟೇ. ಯಾಕಂದ್ರೆ ಅದು ಕಟ್ ಮಾಡಕ್ ಬರೋದಿಲ್ಲ. ಮತ್ತೆ ಅದಕ್ಕೆ ಅವ್ರ ಕಟ್ಟೇನ ಬೇಕಾಗಿ ಕೊನೆಗದು ಇನ್ನೂ ಸೂಕ್ಷ್ಮ ಕಣ್ಣಿಗೆ ಕಾಡ್ದಷ್ಟು ಹೋಗ್ಬಿಡ್ಬೇಕಾಗಿತ್ತು. ಸೂಕ್ಷ್ಮ ಮಾಡಿ ಮಾಡಿ ತಿರುಗಿಸಿ ಏನಾಗಬೇಕಿತ್ತು ಕೊನೆಗೆ ಅದು ಸ್ಟೀರೋ ಆಗಿಬಿಡ್ಬೇಕಾಗಿತ್ತು. ಇನ್ನೂ ವಿಜಯಗಳು ಆಗೋದಿಲ್ಲ ಅಂದ್ರೆ ಅದಕ್ಕೆ ಕೆಪಾಸಿಟಿ ಮುಗಿತದೆ. ಕಿಂ ತದತ್ರ ವಿದ್ಯತೆ ಇತಿ ಪೃಷ್ಟತ್ವಾತ್ ಹೃದ್ಗತೋ ಆಕಾಶೋ ಹೃದಯ ಶಬ್ದೇ ರೋಚ್ಯತೆ ಹೃದಯನ. ಇಲ್ಲಿ ಹೃದಯ ಅಂದ್ರೆ ಹೃದಯ, ಇಲ್ಲಿ ಹೃದಯ ಅಲ್ಲ ಆಕಾಶಕ್ಕೆ. ಹೃದಯದಲ್ಲಿ ಆಕಾಶಕ್ಕೆ ಏನಂತ ಕರೀತಾರೆ? ದಹರ ಅಂತ ಕರೀತಾರೆ. ತಸ್ಮಿನ್ ಹೃದಯಾಖ್ಯೆ ಆಕಾಶೇ ಬಹಿರಾಕಾಶೋ ವಿದ್ಯತೆ ಇತ್ಯರ್ಥ. ಇದು ಹೃದಯಾಕಾಶ, ಒಳಗೆ ಬಹಿರಾಕಾಶ. ಅನ್ಯಥಾ ಕಥಂ ಭೂತಾಕಾಶ ದಹರಸ್ಯ ಬ್ರಹ್ಮಾಖ್ಯ ಆಕಾಶೋ ವಿದ್ಯತೆ ಇತ್ಯರ್ಥ. ಅನ್ಯಥಾ ಕಥಂ ಭೂತಾಕಾಶಸ್ಯ ದಹರಸ್ಯ ಬಹಿರಾಕಾಶ ಸಮತ್ವಂ. ಕೆಲರಿಗೆಲ್ಲ ಇನ್ನೊಂದು ಸಂಶಯನೂ ಬರುತ್ತೆ. ದೇವರು ನಮ್ಮ ಹೃದಯದಲ್ಲಿ ಹೆಬ್ಬೆಟ್ಟು ಸೈಜ್ ಇರ್ತಾರೆ ಅಂತ ಹೇಳ್ಬಿಟ್ರೆ ದೇವರು ಸೈಜ್ ಹೇಳಿದಾಗ ಆಯ್ತಲ್ಲ. ಅದು ಹೆಬ್ಬೆಟ್ಟು ಸೈಜ್ ಒಬ್ಬದು ಏನು ಬರ್ತದೆ, ಸೈಜ್ ಅಷ್ಟೇ, ಅಪ್ರಾಕೃತ. ಅದು ಪ್ರಾಕೃತ ಸೈಜ್ ಹೇಳಿದ್ದು ಪ್ರಾಕೃತದ್ದು. ಆಕ್ಚುಲಿ ದೇವರು ಇರೋದು ಯಾವುದರಲ್ಲಿ? ಅಪ್ರಾಕೃತದಲ್ಲಿ. ಅರ್ಥ ಆಯ್ತು? ಇಲ್ಲೋ ಏನಾಗ್ತದೆ ಹಾಗಿದ್ರೆ ಇವೆಲ್ಲ ವಿಜಿಬಲಿ ಮಾತ್ರ ಹೇಳೋ ವಿಷಯಗಳು. ನಮ್ಗೆ ಅರ್ಥವಾಗ್ಲಿಕ್ಕೆ ಕೊಟ್ಟ ಎಕ್ಸಾಂಪಲ್ಲೇ ಹೊರತು ಆ ರೀತಿ ಇದ್ದಾರೆ ಅಂತ ಹೇಳ್ಕೊಳಕ್ ಹೋಗಲ್ಲ. ಅಪ್ರಾಕೃತವಾಗಿ ಆ ಸೈಜಲ್ಲಿ ಇದ್ದಾರೆ. ಪ್ರಾಕೃತ ಸೈಜ್ ಅಲ್ಲ, ಅಪ್ರಾಕೃತ ಸೈಜ್. ದಹರೋ ಅಸ್ಮಿನ್ನಂತೆ ಅಂತರಾಕಾಶ ಪೂರ್ವೋತ್ತಾಕಾಶಸ್ಯ ದಹರತ್ವ ಮುಕ್ತಂ ಉತ್ತರಸ್ಯ ತು ಯಾವಾನ್ ಯಮಾಕಾಶ ಇತ್ಯನಂತ ಪರಿಮಾಣ. ಈ ಆಕಾಶ ಸೂಕ್ಷ್ಮಾಕಾಶ, ಅದರೊಳಗೆ ಆಕಾಶ ಶಬ್ದವಾಚ್ಯ ಪರಮಾತ್ಮ ಇದ್ದಾನೆ. ಆತೇನು ಸರ್ವತ್ರ ವ್ಯಾಪ್ತ, ಇದು ಸರ್ವತ್ರ ವ್ಯಾಪ್ತ ಅಲ್ಲ, ಅದ್ರ ಭಾಗ ಅಷ್ಟೇ. ಅದು ಪರಮಾತ್ಮ ಆ ರೀತಿ ಇದ್ದಾನೆ. ಅದು ಬ್ರಹ್ಮಾಕಾಶ ಏವ ಉತ್ತರ ಪೂರ್ವೋಕ್ತಸ್ಯ ಅಭೂತಾಕಾಶತ್ವೇ. ಅದು ಬ್ರಹ್ಮಾಕಾಶ ಬೇರೆ, ಈ ಭೂತಾಕಾಶ ಬೇರೆ. ತಸ್ಮಿನ್ ಯದಂತಹ ತದನ್ವೇಷ್ಟವ್ಯಂ ತದ್ವಾವಚ ಜಿಜ್ಞಾಸಿತವ್ಯಂ. ತಿಳ್ಕೋಬೇಕಾದ ಯಾವುದನ್ನ ಒಳಗಿದೆಯಲ್ಲ ಅದನ್ನೇ ತಿಳ್ಕೋಬೇಕು. ಮತ್ತು ಇದನ್ನಲ್ಲ. ಒಂದು ಇನ್ನು ಕೊಡ್ತಾರೆ, ಪೇಪರ್ ಕೊಡ್ತಾರೆ, ಅದರೊಳಗೆ ಒಂದು ಬಾಕ್ಸ್, ಚಿಕ್ಕ ಬಾಕ್ಸ್ ಇದೆ, ಅಲ್ಲಿ ಸ್ಟಾಪ್ ಆಗೋದೇ ನೋಡಿ. ಮತ್ತೆ ಅದು ಓಪನ್ ಮಾಡ್ತಾರೆ, ಒಂದು ಪದಾರ್ಥ ಸಿಗ, ಅದು ಅಲ್ಟಿಮೇಟ್. ಇನ್ನೊಂದಿನ ಮುಗಿತಾನೆ, ಕ್ಲೋಸ್. ಬರೀ ಪೇಪರ್ ಅಲ್ಲ, ಬರೀ ಟಾನಿಕ್ ಇದು ಬೇರೆ, ಮತ್ತು ರ್ಯಾಪರ್ ಬೇರೆ, ಆಮೇಲೆ ಬಾಟ್ಲ್ ಬೇರೆ, ಒಳಗೆ ದ್ರವ ಇದೆ. 3 ಸ್ಟೇಜ್ ಇದೆ. ಸೊ 3 ಇಂಟು ಮೇಲೆ ಪಂಚಭೇದ ಬರಲೇಬೇಕು. ಅಷ್ಟರಲ್ಲೇ ಪಂಚಭೇದ ಇದೆ. ಪಂಚಭೇದ ಅಷ್ಟರಲ್ಲೇ ಪಂಚಭೇದ. 3 ಇದ್ದ ಮೇಲೆ ಎಷ್ಟಾಗಬೇಕು? ಮಿನಿಮಮ್ ಅದ 5 ಆಗಲೇಬೇಕು. ಉತ್ತರಸ್ಯ ತು ಯಾವಾನ್ವಾ ಅಯಮಾಕಾಶ ಇತ್ಯನಂತ ಪರಿಮಾಣತ್ವಂ ಅಥೋ ಬ್ರಹ್ಮಾಕಾಶ ಏವ ಉತ್ತರ ಪೂರ್ವೋತ್ತರ ಪೂರ್ವೋಕ್ತಸ್ಯ ಅಭೂತಾಕಾಶತ್ವೇ ತಸ್ಮಿನ್ ಅದ ತದಂತಹ ತದನ್ವೇಷ್ಟವ್ಯ. ಅದರೊಳಗೆ ನೋಡಬೇಕು ಅಂತ ಹೇಳಿದ್ರಿಂದ ಭೂತಾಕಾಶನೇ ಬೇರೆ, ಬ್ರಹ್ಮಾಕಾಶನೇ ಬೇರೆ. ತದ್ವಾವ ತದ್ ಅನ್ವೇಷ್ಟವ್ಯಂ ತದ್ ವಿಜಿಜ್ಞಾಸಿತವ್ಯಂ. ಅದನ್ನ ಹುಡುಕ್ಬೇಕು, ಅದನ್ನ ತಿಳಿಬೇಕು. ಬರೀ ಹುಡುಕಿದ್ರೆ ಸಾಲದು, ತಿಳಿಬೇಕಲ್ಲ. ಆಗ ಏನಾಗತ್ತೆ? ಅದನ್ನೇ ಈಗ ಅರ್ಥ ಇದು. ಅಥಾತು ಬ್ರಹ್ಮ ಜಿಜ್ಞಾಸಕ್ಕೆ ಅರ್ಥ ಇದೆ. ಬ್ರಹ್ಮ ಜಿಜ್ಞಾಸ ಅಂದ್ರೆ ಮೊದಲು ಅದನ್ನ ಅನ್ವೇಷಣೆ ಮಾಡಿ, ಆಮೇಲೆ ಅದನ್ನ ಉಪಾಸನೆ ಮಾಡಿ. ಜಿಜ್ಞಾಸಿತವ್ಯಂ. ತತ್ರಾಪಿ ದಹರಃ ಗಗನಂ ವಿಶೋಕಃ ತಸ್ಮಿನ್ ಯದಂತಹ ತದುಪಾಸಿತವ್ಯಂ. ಇನ್ನೂ ಹೋದಾಗ ಅಲ್ಲಿದೆ, ಅದೇ ಪರಮಾತ್ಮ. ಅದೇನದು? ಶೋಕಃ ವಿಶೋಕಃ, ದುಃಖ ಇಲ್ಲದ್ದು. ತಸ್ಮಿನ್ ಯದಂತಹ ತದುಪಾಸಿತವ್ಯಂ. ಅದನ್ನ ಉಪಾಸನೆ ಮಾಡಬೇಕು. ಸಹಸ್ರಶೇಷಂ ದೇವಂ ಇತ್ಯಾದಿ ಕಥಂ ಯುಜ್ಯತೆ. ಇಂತ ಹೋಗಿದ್ರೆ ಇದನ್ನ ಹೇಳಕ್ ಹೋಗ್ತಿರ್ಲಿಲ್ಲ. ಅಲ್ಲಿ ಪರಮಾತ್ಮ 1000 ಮುಖದ ಬಲವಂತ ಇದ್ದಾನೆ. 1000 ಮತ್ತು ಇನ್ಫೈನೈಟ್, 1000 ಅಲ್ಲ. ಅತಿ ಸೂಕ್ಷ್ಮತಮ ಆಕಾಶದಲ್ಲಿ ಪರಮಾತ್ಮ ಎಷ್ಟು ರೂಪದಲ್ಲಿದ್ದಾನೆ? ಅನಂತ ರೂಪನ ಹಾಗೆ ಇದ್ದಾನೆ. ಇದು ದೇವರ ಭಾರಿ ದೊಡ್ಡ ಸಂಗತಿ. ಇಲ್ಲದವರೆ ದೇವರನ್ನ ಚಿಕ್ಕದ್ ಮಾಡ್ಲಿಕ್ಕೆ ಹೋದಕ್ಕಾಗತ್ತೆ, ಮಾಡಬಾರದು. ದೇವರಲ್ಲ ಆಗ ಪ್ರತಿಮೆಯನ್ನು ತೋರಿಸ್ತೇವೆ ನಾವು, ನಮ್ಮದೇ ಫೋಟೋ ತೋರಿಸ್ತೇವೆ, ಫುಲ್ ಸೈಜ್ ಎಷ್ಟೇ ಇರೋದು, ಪಾಸ್ಪೋರ್ಟ್ ಸೈಜ್ ಇಷ್ಟೇ ಮುಖ. ಅದು ಅರ್ಥ ಆಗೋದಕ್ಕೆ ಉಪಯೋಗ ಅದು, ಬಟ್ ಆ್ಯಕ್ಚುಲಿ ಅದು ಫುಲ್ ಸೈಜ್ ಅಲ್ಲ ಅದು. ಯಾಕಂದ್ರೆ ಅವನಿಗೆ ಭೇದ ಇದೆ, ದೇವರಿಗೆ ಭೇದ ಇಲ್ಲ. ಅದರಿಂದ ಏನು ಹೇಳ್ಬೇಕಲ್ಲಿ? ಪ್ರತಿಯೊಂದಷ್ಟಲ್ಲಿ ಎಲ್ಲೇ ತಗೊಂಡು ಪರಮಾತ್ಮ ಪೂರ್ಣವಾದ ಪೂರ್ಣಭೇದ, ಅದು ಬಿಟ್ಟು ಮಾತಾಡಾಗೆ ಇಲ್ಲ.
ಒಂದು ಹಾವಿರುತ್ತೆ, ಮೂರ್ನಾಲ್ಕು ಜನ ಕಚ್ಚಿ ಬಿಡೋದು, ಅದು ಇಂಟೆನ್ಸಿಟಿ ಕಡಿಮೆ ಆಗುತ್ತೆ, ವಿಷಯದ ಕ್ವಾಲಿಟಿ ಏನಾಗುತ್ತೆ ಕಡಿಮೆ ಆಗುತ್ತೆ. ಅರ್ಥ ಆಯ್ತು? ಒಬ್ಬ ಫಸ್ಟ್ ಟೈಮ್ ಕಚ್ಚೋರಿಗೆ ಏನಿರುತ್ತೆ ಅದು ಅವ್ರಿಗೆ ಜ್ವರ ಬಡಿ. ಈ ಮುದ್ರೆ ಹಾಕ್ಸೋರು ಫಸ್ಟ್ ಹಾಕ್ತಾರೆ ಜಾಸ್ತಿ ಬರ್ತಾ ಬರ್ತಾ ಆರೋಗ್ಯ ಹೆಚ್ಚು ಕಡೆ ಗುಡ್ಸ್ದಾಗ ಅಷ್ಟೇ, ಇನ್ನೂ ಸ್ವಲ್ಪ ಹಾಕಿರ್ಬೇಕು. ಅದಲ್ಲ, ಇಮಿಟೇಷನ್ ಯಾವಾಗ ಇಷ್ಟ ಆರ್ತಾ ಹೋಗ್ಬಿಡುತ್ತೆ. ಆ ದೃಷ್ಟಿ ಕೊರೋನಾ ಬಂತಲ್ಲ, ಆಮೇಲೆ ಬರ್ತಾ ಬಟ್ ಇಂಟೆನ್ಸಿಟಿ ಇದಾಗ್ತಾ ಬಂದಾಗ ಮಾಸ್ ಇಮ್ಯುನಿಟಿ ಅಂತ ಕರೀತಾರಲ್ಲ, ಏನಾಯ್ತು ಅಲ್ಲಿಗೆ ಶಕ್ತಿ ಕಳ್ಕೊಂಡ್ಬಿಡುತ್ತೆ. ಇದು ಹೊಡೆದ 20 ಸತಿ ಹೊಡೆದಾಗ 22 ಕಡಿಮೆ ಆಗುತ್ತೆ, ಮೊದ್ಲು ಬಿದ್ದಷ್ಟು ಬಿಡೋದಿಲ್ಲ. ಇವರಿಗೆ ಹೊಡೆದ ಸುಸ್ತಾಗಿರುತ್ತೆ ಆಗ್ಲೇ. ಅದು ಅವನು ಇವನು ಎಷ್ಟು ಬೇಕಾದ್ರೆ ಹೊಡಿ ಅಂತ ಹೇಳ್ತಾರೆ. ಆಮೇಲೆ ಇತ್ಯಾದಿ ಇದು ಆ ರೀತಿ ಕರೆಂಟ್ ಆ ರೀತಿ ಅಲ್ಲ, ಮತ್ತೆ ಯಾವಾಗ ಹೊಡೆದ್ರು ಅಷ್ಟೇ ಜ್ವರ ಬಿಡುತ್ತೆ. ಭಗವಂತಂ ನಹಿ ಭಗವಂತ ಅಂತಸ್ಥಿತಮೇವ ಅನ್ಯತ್ ಕಿಂಚಿತ್ ಜಿಜ್ಞಾಸ್ಯಂ. ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಅವನೊಳಗೆ ಪ್ರಶ್ನೆ ಇಲ್ಲ, ದೇವರ ಹತ್ರ ದೇವರೊಳಗೆ ಇಲ್ಲ, ಅವನೇ ಅಲ್ಟಿಮೇಟ್. ಉಳಿದೆಲ್ಲ ಒಳಗೆ ಒಳಗೆ ಹೇಳ್ತಾ ಹೋಗ್ಬೇಕು. ಪ್ರತಿಯೊಬ್ಬರ ಅಂತರ್ಯಾಮಿ ಅಂತ ಹೇಳಿ, ದೇವರ ಅಂತರ್ಯಾಮಿ ಅಂತ ಒಬ್ಬನಿಲ್ಲ, ಯಾರೋ ಅದೇ ಅಲ್ಟಿಮೇಟ್. ತದ್ಭಾವ ಇತ್ಯವಧಾರಣಾಚ, ಅದನ್ನೇ ತಿಳಿಬೇಕು, ಅದು ಮುಂದೆ ಏನೂ ಇಲ್ಲ. ಉತ್ತರಸ್ಯ ಅಪರ ಬ್ರಹ್ಮತ್ವೇ ಚ ಪದಾ ಸರ್ವಾಧಾರತ್ವಂ ನಾಶ್ಯ ಜರಯ ಏತಜ್ಜೀರ್ಯತಿ. ಪರಮಾತ್ಮ ಅಲ್ಲಿದ್ದಾನೆ, ಅದು ಇದು ಹೃದಯಾಕಾಶ ಕೂಡ ನಿತ್ಯ. ನಾಶ್ಯ ಜರಯ ಏತಜ್ಜೀರ್ಯತಿ, ದೇಹ ಜೀರ್ಣವಾದಾಗ ಅದು ಜೀರ್ಣ ಆಗೋದಿಲ್ಲ. ನವಧೇನ ಅಶ್ಯ ಹನ್ಯತೆ, ಅದು ಹೊಂದ್ರ ಸಾಯೋದಿಲ್ಲ. ಅದನ್ನೇ ಹೇಳಿದಾರಲ್ಲ ಗೀತೆಯಲ್ಲಿ ಸ್ಪಷ್ಟ ಹೇಳಿದ್ದಾರ. ಏನಂತ ಹೇಳಿದ್ರು ಭಗವದ್ಗೀತೆ, ಅಚ್ಛೇದ್ಯೋಯಂ ಅದಾಶ್ಯೋಯಂ ಅಕ್ಲೇದ್ಯೋ ಅಶೋಷ್ಯ ಏವಚ. ಮೊದಲೇ ಹೇಳಿದ್ರು ನೈನಂ ಚಿಂದಂತಿ ಶಸ್ತ್ರಾಣಿ ಹೇಳಬೇಕು. ಅಲ್ಲಿ 4 ಇದೆ, ಶಸ್ತ್ರಗಳು ಸುಡೋದಿಲ್ಲ. ಆಮೇಲೆ ನೈನಂ ದಹತಿ ಪಾವಕಃ, ಬೆಂಕಿ ಶಸ್ತ್ರಗಳು ಕತ್ತರಿಸೋದಿಲ್ಲ, ಸುಡೋದಿಲ್ಲ. ನಚೈನಂ ಕ್ಲೇದಯಂತ್ಯಾಪಃ, ನೀರು ನೆನೆಸೋದಿಲ್ಲ. ಕಡಲೆಬೇಳೆ ಭಾರಿ ಗಟ್ಟಿ ಇರುತ್ತೆ, ನೀರ ಸ್ವಲ್ಪ ಏನಾಗ್ಬಿಟ್ಟಿರ್ತಾಗಲೇ ತೀರ್ದೆ ಹೋಗ್ಬಿಡುತ್ತೆ, ಮೊದಲು ಹೋಗೋದಿಲ್ಲ, ಆಮೇಲೆ ಹೋಗ್ಬಿಡುತ್ತೆ. ನಚೋಷಯತಿ ಮಾರುತ, ಗಾಡಿ ಒಣಸೋದಿಲ್ಲ, ಬೇಕಾಷ್ಟು ನೀರು ಇರುತ್ತೆ, ಗಾಡಿ ಹಾಕ್ತಾರೆ ಎಲ್ಲ ಡ್ರೈ ಅಪ್ ಆಗ್ಬಿಡುತ್ತೆ. ಇವನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು 4 ಹೇಳಿದ್ರು. ಏನೋ ಒಂದು ಶಸ್ತ್ರ, ಇನ್ನೊಂದು ಅಗ್ನಿ, ಮತ್ತೆ ನೀರು, ಆಮೇಲೆ ಗಾಡಿ. 4 ಅಲ್ಲ, 4 ಹೇಳಿದ್ದಷ್ಟೇ. ಸಾಮಾನ್ಯ ಪಾಸಿಬಿಲಿಟಿ ಇವೆಲ್ಲ ಕೂಡ ಇರೋದು. ಆದರೆ ಅಚ್ಛೇದ್ಯ ಇಂಡಿವಿಜುವಲ್ ಅಂತ ಹೇಳ್ಬಿಟ್ಟು ಇದು ಅರ್ಥ ಏನು ಅಂದ್ರೆ, 4 ಬಿಟ್ಟು 5ನೇ ತಗೊಂಡ್ರಿ ಅಂತ ಕೇಳಿದ್ರೆ 5ನೇದಿಲ್ಲ, 4 ಇದೆ. ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಹೊರತು ಸ್ವಭಾವತ ಏನಿವನು ಅಚ್ಛೇದ್ಯೋಯಂ ಅಕೈದ್ಯೋಯಂ ಅಶೋಷ್ಯ ಅದಾಹ್ಯ, ಸುಡ್ಲಕ್ ಬರೋದಿಲ್ಲ. ಅದು ನೇಚುರಲಿ ಆಗಿರೋದ್ರಿಂದ ಯಾವ ಮೆಥಡ್ಡಿಂದಲೂ ಆಗೋದಿಲ್ಲ. ಇವತ್ತು ಕೈಲಾಗೋದನ್ನು ಮಿಕ್ಸರ್ನಿಂದ ಮಾಡೋದಕ್ಕೆ ಬರುತ್ತಲ್ಲ, ಆದರೆ ಆ ರೀತಿ ದೇವ್ ಮಾಡಬೇಕು. ಯಾವ ಏನೇ ಮಾಡಿದ್ರು ಕೂಡ ಸ್ವಭಾವದ ಅಚ್ಛೇದ್ಯ ಇಂಡಿವಿಜುವಲ್ ಅಂದ ಮೇಲೆ ಯಾವ್ದಾದ್ರು ಒಂದೇ ಡಿವೈಡ್ ಇಂಡಿವಿಜುವಲ್ ಅಲ್ಲ. ಇಂಡಿವಿಜುವಲ್ ಅಂದ್ರೆ ಏನು, ನಾಟ್ ಟು ಬಿ ಡಿವೈಡೆಡ್ ಫರ್ದರ್. ಬರೋದೇ ಇಲ್ಲ, ಮಾಡಕ್ ಬರೋದಿಲ್ಲ ಅಂತ. ಯಾವ ತಗೊಂಡ್ರು ಮಾಡಕ್ ಬರಬಾರ್ದು. ದೇವರಿಗೆ ಬರುತ್ತೆ, ಮಾಡೋದಿಲ್ಲ. ದೇವ್ರಿಗೆ ಬರುತ್ತೆ ಇಲ್ಲದ ಪ್ರಶ್ನೆ ಮಾಡೋದು ಆಗೋದಿಲ್ಲ ಅಂತ ಹೇಳ್ಬಾರ್ದು. ಪರಾಶ್ಯ ಶಕ್ತಿ ಆದ್ಮೇಲೆ ಬರುತ್ತೆ, ದೇವರು ಮಾಡೋದಿಲ್ಲ. ಉತ್ತರಸ್ಯ ಅಪರಬ್ರತ್ವೇ ಸರ್ವಾಧಾರತ್ವಂ ನಾಶ್ಯ. ನೋಡಿ, ಭೂತಾಕಾಶನ ಒಪ್ಪಬೇಕು, ಈ ಬ್ರಹ್ಮಕಾಶನ ಒಪ್ಪಬೇಕು. ಸರ್ವಾಧಾರತ್ವ ಇದಕ್ಕಿಲ್ಲ, ದೇವರಿಗಿದೆ. ಸೊ ಯಾವುದು ಇದಕ್ಕೆ ಅನ್ವಯ ಅಷ್ಟು ಮಾತ್ರ ಇಟ್ಕೊಂಡು ಅನ್ವಯವಾಗೋದನ್ನೆಲ್ಲ ದೇವರಿಗೆ ಅನ್ವಯ ಮಾಡಬೇಕು. ದೇವ್ರಿಗೆ ಅನ್ವಯವಾಗೋದಿಲ್ಲ ಅಂತ ಪ್ರಶ್ನೆ ಬರೋದಿಲ್ಲ. ಯಾವತ್ತು ತಗೊಂಡ್ರು ದೇವರಿಗೆ ಏನಾಗುತ್ತದೋ ಅನ್ವಯ ಆಗೇ ಆಗುತ್ತೆ. ನಾಶ್ಯ ಜರಯ ಏತ ಸಮಾಹಿತ ಏಷಃ ಆತ್ಮ ಅಪಹತ ಪಾಪ. ಪರಮಾತ್ಮ ಅಂತವನು ಅಪಹತ ಪಾಪ. ಪಾಪ ಅಂತ ದೋಷ, ಅಪಹತ ಪಾಪ ನಿರ್ದೋಷ. ಇತ್ಯಸ್ಯ ಇತ್ಯತೆ ಕಿಂ ತದಸ್ಯ ಕಿಂ ತದತ್ರ ವಿದ್ಯತೆ ಯದನ್ವೇಷ್ಟವ್ಯಂ ಯದ್ವಾವ ವಿಜಿಜ್ಞಾಸಿತವ್ಯಂ ಇತ್ಯಸ್ಯ ಯ ಏಷೋ ಅಂತರ್ಹೃದಯ ಆಕಾಶ ಇತ್ಯೇವ ಪರಿಹಾರಃ. ಅದನ್ನೇ ಧ್ಯಾನ ಮಾಡೋಕೆ ಅವೆಲ್ಲ ಕಷ್ಟ ಅಂತ ಗೊತ್ತಾದಾಗ ಅವಾಗ ಏನಾಗಿ ಇದೆಲ್ಲ ಎಲ್ಲಿ ಹೇಳ್ತಾ ಇದೆ ಧ್ಯಾನದೊಳಗೆ ಇಲ್ಲ. ಧಾರಾಕಾಶ ಅನ್ನೋ ಕಾನ್ಸೆಪ್ಟು, ಪರಿಪೂರ್ಣತೆ ಕಾನ್ಸೆಪ್ಟು ಪರಿಗಣ ಇಲ್ಲೇ ಇಲ್ಲ. ಅದರಿಂದಾಗೇನೆ ಅದು ಈ ಧ್ಯಾನ ಮಾಡಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ನಾ ಉಭಯ ಅಸ್ಮಿನ್ ಯಾವ ಪೃಥಿವಿ ಅದು ಅಲ್ಲಿ ನೋಡಿದ್ರೆ ಇಡೀ ಜಗತ್ತಿದೆ. ಮತ್ತೆ ಮಾರ್ಕಂಡೇಯ ನೋಡಿದ್ರಲ್ಲ, ಚಿಕ್ಕ ಮಗು ಹತ್ರ ಹೋಗ್ಬಿಡ್ತಾರೆ, ಇಡೀ ಜಗತ್ತು ಕಾಣಿಸ್ತಾ ಇದೆ. ಹೋದ್ರೆ ಹೊರಗೇನು ಕಾಣದೆ ಹೋಗಿತ್ತು, ಅದಿಷ್ಟು ಒಳಗೆ ಕಾಣಕ್ಕೆ ಶುರುವಾಯ್ತು. ಒಳಗೆ ಕೆಲವೊಂದು ಜಠರೇ ನಿಧಾಯ. ಆಗ ಆಶ್ಚರ್ಯ ಪಡ್ತಾರೆ. ಇದು ಕೊಟ್ಟು ಮಾಡಿದಾರಲ್ಲ ಇದರಲ್ಲಿ ಮಾರ್ಕಂಡೇಯ ನೋಡಿದ ಒಂದು ಎಕ್ಸಾಂಪಲ್ ಇದೆ ಅಂತ. ಶತ್ತತ್ರ ಜಿಜ್ಞಾಸಿತ ಇವೆ ಹೇತುತ್ವೇನ ಸಮರ್ಥ ಕಥನಮೇವ ನಹಿ
ಯಾವ ಪೃಥಿವ್ಯಾದೇರೇವ ಜಿಜ್ಞಾಸಿಸಿದ್ದು ಕೊನೆಗೆ ಕುಡಿದಿದ್ದೇನೋ ಯಾವ ಪೃಥ್ವಿ ಅಲ್ಲ ಹೇಳಿ ನೀರು ತಗೊಂಡ ಅಲ್ಲಿ ಲವಣ ಹಾಕೊಂಡ್ರು ಏನು ಕಾಣುತ್ತೆ ಅಂದ್ರು ಕೊನೆಗೆ ಹೇಳಿದ್ರು ಉಪ್ಪು ಅಂದ್ರು ಅದು ಕಾಣೋದಿಲ್ಲ ಅಂದ್ರು ಆಮೇಲೆ ಹೇಳಿದ್ರು ಅಲ್ಲಿ ಸೂಕ್ಷ್ಮವಾಗಿ ಏನಿದೆ ಅದು ಇಡೀ ಆಲದ ಮರನೇ ಇದೆ ಸೂಕ್ಷ್ಮವಾಗಿದೆ ಕಾಣಿಸ್ತಾ ಇಲ್ಲ ಅದು ಕಣ್ಣಿಗೆ ಕಾಣೋದಿಲ್ಲ ಇದೆ ಅದು ಮೊದಲು ಇತ್ತು ರುಚಿಗೆ ಆಮೇಲೆ ಅದಕ್ಕೂ ಗೊತ್ತಾಗ್ತಾ ಇಲ್ಲ ಕಣ್ಣಿಗೆ ಕಾಣದೆ ಹೋದ್ರು ಬಾಯಿಗೆ ಗೊತ್ತಾಯ್ತು ಮುಂದೆ ಯಾವ ಸ್ಟೇಜು ಗೊತ್ತಾಗೋದಿಲ್ಲ ಅದೇನದು ಐತದಾತ್ಮ ಇರೋದು ಏಷಃ ಆತ್ಮ ಅದು ಪರಮಾತ್ಮ ಅಲ್ಲಿದ್ದಾನೆ. ಯಾವ ಪೃಥಿವ್ಯಾದೇರೇವ ವಿಜಿಜ್ಞಾಸಿತವ್ಯಂ ತಮೈವೈಕಂ ಜಾನಥ ನಾನ್ಯ ಆತ್ಮಾನಂ ಮನ್ಯಾ ವಾಚೋ ವಿಮುಂಚಥ ಪರಮಾತ್ಮ ತಿಳ್ಕೊಳ್ಳಿ ಉಳಿದ ಮಾತು ಬಿಟ್ಟುಬಿಡಿ ಅಂತ ಹೇಳಿದ್ರು. ಒಂದು ಕವರ್ ಬಂತು ಕವರ್ ಪ್ಯಾಕ್ ಮಾಡಿ ಕಷ್ಟಪಟ್ಟು ಪ್ಯಾಕ್ ಮಾಡಿರ್ತಾರೆ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ರೆ ಹೊಡಿಬಾರ್ದು ತಗೊಂಡ್ರೆ ಕತ್ತೆ ಬೋದಲ್ಲಿ ಎಷ್ಟು ಚೆನ್ನಾಗಿ ಮಾಡಿರೋದು ಯಾತಕ್ಕೆ ಅವ್ನ ಮತ್ತೆ ಓಪನ್ ಆಗಬಾರ್ದು ಇವನು ಓಪನ್ ಮಾಡಬಾರ್ದು ಅಲ್ಲ ಕವರ್ ಹಾಗೆ ಇಟ್ಕೊಬೇಕು ಹೋಯ್ತು ಓಪನ್ ಮಾಡ್ಬೇಕು ಈ ಕವರ್ ಫಸ್ಟ್ ಏನ್ ಮಾಡ್ತಾರೆ ಆ ಕಡೆ ಹಾಕ್ತಾ ಇರ್ತಾರೆ ಅದು ಜಿಜ್ಞಾಸೆ ಮಾಡಬಾರ್ದು ಅದೆಲ್ಲ ಬಹುಲೋಕ ವೆಚ್ಚಿರ್ತಾರೆ ಇದು ತಗೋತಾರೆ ತಗೊಂಡ್ಬಿಟ್ಟು ಅದು ಮುಖ್ಯವಾದ ಇದು ನನಗೆ ಬೇಕಾದ್ದು ಒಳಗಿದೆ ಬೇಕಾದ ಯಾವಲ್ಲಿ ಹೊರಗಿರೋದಿಲ್ಲ ಮೇಲೆ ದುಡ್ಡಿಟ್ಟು ಒಳಗೆ ಕವರ್ ಖಾಲಿ ಹೊರಗೆ ಪ್ಯಾಕ್ ಮಾಡೋದಿಲ್ಲ ಯಾವಾಗಲೂ ಕೂಡ ಬೆಳ್ಳಿ ಪದಾರ್ಥ ಕೊಟ್ಟರೆ ಕೊನೆಗೆ ಏನಿರ್ಬೇಕು ಅದ್ರೊಳಗೆ ಮಿನಿಮಮ್ ಬೆಳ್ಳಿ ಇರಲಿ ಅದ್ರ ಕಬ್ಬಿಣ ಇರೋ ಚಾನ್ಸ್ ಇಲ್ಲ ಯಾತಕ್ಕೆ ಒಳಗಿರೋ ವಸ್ತು ಮೊದಲಿಗಿಂತ ಶ್ರೇಷ್ಠ ಆಗಿರ್ಬೇಕು ಯಾವಾಗ ಅದ್ರ ಮುಚ್ಚೋದಕ್ಕೋಸ್ಕರ ಹಾಗೆ ಮಾಡೋದ್ರಿಂದ ಅದು ಬಂಗಾರತೆ ಕೊಟ್ಟರೆ ಏನಿರ್ತದೆ ಅದರೊಳಗೆ ವಜ್ರನೇ ಇರಬೇಕು ಇಲ್ಲ ಬಂಗಾರ ಇರಬೇಕು ಬಂಗಾರ ಅದಕ್ಕಿಂತ ಹೆಚ್ಚು ವಜ್ರ ಇಲ್ಲದ್ರೆ ಅದಕ್ಕೆ ಮರ್ಯಾದೆ ಇಲ್ಲ ಅದಕ್ಕೆ ಮರ್ಯಾದೆ ಮಾಡ್ಕೊಡ್ತಾಗೆಲ್ಲ ಇದೆಲ್ಲ ಯಾತಕ್ಕೆ ಹೇಳ್ತಿರೋದು ಅಂದ್ರೆ ಒಳಗೆ ಹೋಗ್ತಾ ಹೋದಂತ ಇರೋ ವಸ್ತು ಹೆಚ್ಚೆಚ್ಚು ಪ್ರಶಸ್ತ ಆಗುತ್ತೆ ತೀರ ಒಳಗೆ ಯಾರಿದ್ದಾರೆ ಪರಮಾತ್ಮ ಇದೆ ಆದಷ್ಟು ಪ್ರಶಸ್ತಿ ಯಾರೂ ಇಲ್ಲ ಅಲ್ಟಿಮೇಟ್ ಮೇಲ್ ಹುಡುಕ್ತಾ ಹೋದ್ರೆ ಅಲ್ಟಿಮೇಟ್ ಪರಮಾತ್ಮ ಒಳಗೆ ಹುಡುಕ್ತಾ ಹೋದ್ರೆ ಅಲ್ಟಿಮೇಟ್ ಪರಮಾತ್ಮ ಇಲ್ಲಿ ಆತೆ ದೊಡ್ಡ ಅಲ್ಲಿದ್ರೆ ಆತೆ ದೊಡ್ಡ ನೋ ಚೇಂಜ್ ಅಟ ಇದು ಕಾನ್ಸೆಪ್ಟ್ ಆಫ್ ಗಾಡ್ ಇದು ಇವ್ರು ಯಾವುದೋ ಕೃತ್ರಿಮಟಿಕ್ ಪೂಜೆ ಮಾಡಿ ವಿಗ್ರಹ ಮಾಡಿ ಲಾಕ್ ಹಾಕೋ ದೇವರಲ್ಲ ಅದೆಲ್ಲ ಪ್ರತಿಮೆಗಳಷ್ಟೇ ಹೊರತು ದೇವರಂತ ತಿಳಿಬಾರ್ದು ತತ್ರು ಸಾಮರ್ಥ್ಯ ಹಿ ಯಾವ ಪೃಥಿವ್ಯಾದೇರೇವ ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚ ಹುಡುಗ ಮಾತು ಬಿಟ್ಬಿಡಿ ಆ ಕವರ್ ಎಸ್ ಬಿಡಿ ಅಂತಾರಲ್ಲ ಕವರ್ ಎಸ್ ಬಿಡಿ ಹಾಗೆ ಆತ ಸಮುಂಚತ ಇತಿ ಶ್ರುತಿ ಉಭೇ ಅಸ್ಮಿನ್ ಯಾವ ಪೃಥಿವಿತ್ಯಾ ಇತಿ ಉಭಯ ಶಬ್ದೋ ಮುಕ್ತ ವ್ಯಪೇಕ್ಷಯ ಇಂಪಾರ್ಟೆಂಟ್ ಉಭೇ ಅಂತ ಹೇಳ್ತಾರೆ ಹೇಳಲ್ಲ ಉಭೇ ಜಾವ ಪೃಥ್ವಿ ಉಭೇ ಜಾವ ಪೃಥ್ವಿ ಅಂತ ಹೇಳಬೇಕು ಯಾವ ಪೃಥ್ವಿ ಎರಡೇ ಉಭೆ ಅಂತ ಮತ್ತೆ ಬೇಕಿಲ್ಲ ಗೊತ್ತಾಯ್ತಾ ದೋ ಅಂತ ಹೇಳಿದ್ಮೇಲೆ ಟೂ ದೋ ಅಂತ ಹೇಳಕ್ಕಾಗತ್ತಾ ಇಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ಎರಡಿದೆ ಏನೇನು ಯಾವ್ಯಾವ ಮುಕ್ತ ದ್ಯಾವ ಮುಕ್ತರು ಅಮುಕ್ತರು ಎರಡು ಭಾಗ ಇರೋದ್ರಿಂದ ಉಹೋ ಅಂತ ಹೇಳಿ ಮುಕ್ತರು ಅಮುಕ್ತರು ಅಮ್ಮಡಿ ಸೂಕ್ತಲ್ಲೂ ಬರುತ್ತೆ ಅಹಂ ರುದ್ರೇ ಚರಾಮಿ ಉಭಾ ಅಂತ ಬರುತ್ತೆ ಅಷ್ಟ ಈ ಮಾತನ್ನ ರಾಯರೆಲ್ಲ ಕೋಟ್ ಮಾಡ್ತಾರೆ ಆಚಾರ್ಯ ಅದಕ್ಕೆ ಡೈರೆಕ್ಟ್ ಬರೋದಿಲ್ಲ ಅದು ಕೋಟ್ ಮಾಡಿದ್ದಾರೆ ಅದಕ್ಕೆ ಇಲ್ಲೇ ವಾಕ್ಯ ಕೋಟ್ ಮಾಡಿಬಿಟ್ಟು ಇಲ್ಲಿ ಹೇಳಿದಾರ ಅರ್ಥ ಆದ್ರಿಂದ ಉಭೆ ಅಂತ ಎಲ್ಲೆಲ್ಲಿ ಬರುತ್ತೋ ಅದನ್ನ ಮುಕ್ತಾಮುಕ್ತರು ಅಂತ ಅರ್ಥ ಮಾಡ್ಕೋಬೇಕು ವಾದಿರಾಜ ಶ್ರಾವಗಳು ರಾಯರೆಲ್ಲ ಅದನ್ನ ಇಲ್ಲಿಂದ ಕೋಟ್ ಮಾಡಿ ತೋರಿಸ್ತಾರೆ ಉಭೇ ದ್ಯಾವ ಪ್ರತಿ ಅಶ್ವಿನಾಭುಭೌ ಉಭೌ ಅಶ್ವಿನವ್ ಅಂದ್ರೆ ಅಶ್ವಿನವೇ ಉಭೌ ಅಂದ್ರೆ ಮುಕ್ತ ಅಶ್ವಿನಿಗಳು ಈ ಅಶ್ವಿನಿಗಳು ಇಬ್ಬರು ಕೂಡ ಅಮುಕ್ತರೆಲ್ಲ ಒಂದು ಗುಂಪು ಮುಕ್ತರೆಲ್ಲ ಒಂದು ಗುಂಪು ಎರಡು ದೇವರದೇನ ಅದು ಇಲ್ಲವ್ರು ಅವ್ರ ಕಂಟ್ರೋಲಿಗೆ ಬರಲ್ಲ ಅಪ್ಪ ಒಂದು ಆಫೀಸಿಗೆ ಕೆಲಸ ಮಾಡದೆ ಇದ್ದವನ ಮೇಲೆ ಅವ್ರ ಆಫೀಸ್ನಲ್ಲಿ ಏನು ಮಾಡಕ್ ಬರಲ್ಲ ನಮ್ಮ ಸ್ಟಾಫ್ ಅಲ್ಲ ಅಂದ್ಬಿಡ್ತಾರೆ ಆ ಗುಡ್ದವ್ರು ಅಲ್ಲಿ ಏನ್ ಮಾಡಕ್ ದೇವ್ರಿಗೆ ಹಾಗೆ ಎಲ್ಲರ ಮೇಲೆ ಹತೋಟಿ ಇದು ದೇವರ ಮಹಿಮೆ ಮುಕ್ತ ರಾಶಿ ವ್ಯಪೇಕ್ಷಯ ಯಚ್ಚ ಯಚ್ಚ ಏನು ಅಚ್ಚಾಶ್ಚ ಇಹಾಸ್ತಿ ಯಚ್ಚ ನಾಸ್ತಿ ಇತಿ ವಾಕ್ಯಶೇಷಾತ್ ಅಲ್ಲೇ ಹೇಳಿದ್ದಾರೆ ಇಹ ಅಸ್ತಿ ಯಚ್ಚ ನಾಸ್ತಿ ಅಂದ್ರೆ ಇರೋದಿದು ಅಮುಕ್ತರು ನಾಸ್ತಿ ಮುಂದೆ ಕಾಣೋದು ಅಮುಕ್ತರು ಅಸ್ಯೇತಿ ಸಂಸಾರಿಣಃ ನಹಿ ಸಂಸಾರಿಣೋ ಮುಕ್ತ ಉಪಕಾರಕಾಹ ಯದ್ಯಶ್ಯ ಅಲ್ಲಿಗೆ ನಾಳೆ ದಿವಸ ಮುಂದಿನ ಮಾಡಿ ಇದೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಅದೆಲ್ಲ ಅರ್ಥ ಬರಲಿಕ್ಕೆ ಸಾಧ್ಯ ಆಯ್ತು ಬಿಟ್ಬಿಟ್ರೆ ಏನಾಗ್ತಿತ್ತು ಇದಿಲ್ಲೇ ಅದೆಲ್ಲೇ ಆಗಿದೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇಹಿತಃ